ಈಗ ಇನ್ನೊಂದ್ರೆ ನೀವು ಶಾಸಕರ ವಿರುದ್ಧ ಎಷ್ಟು ಸಲ ಧ್ವನಿ ನೇರವಾಗಿ ಶಾಸಕರಿಗೆ ಪ್ರಶ್ನೆ ಕೇಳಿದ್ರಿ ಮಾಧ್ಯಮಗಳ ಮುಖಾಂತರ ಅವ್ರ ಕೈ ಕಾರ್ಯಕರ್ತರಿಂದ ನಿಮ್ಗೆ ಉತ್ತರ ಕೊಡ್ಚಾರಿ ಯಾವಾಗಲೂ ಒಂದಿನರೇ ಅವ್ರು ನೇರವಾಗಿ ಉತ್ತರ ಕೊಡ್ತಾರೆ. ಕೈಯ ಕಾರ್ಯಕರ್ತರು ಕೊಟ್ಟಿಲ್ರಿ, ಇವ್ರು ಕಾಲ ಕಾರ್ಯಕರ್ತರಿ, ಗುಲಾಮ್ರಿ ಇವ್ರು. ಕೈ ಕಾರ್ಯಕರ್ತರು ಅವ್ರು ನನ್ನ ಫೋನ್ ಹಚ್ಚಿ ಮಾತಾಡ್ತಾರೆ, ನಾ ಕರೆಕ್ಟ್ ಮಾತಾಡಿ ಮನ್ಯಾಗ ಒಳಗೆ ತೊಳಲ್ಲ ಒಂದೊಂದು ತಾಸು 2 ತಾಸು ಹೊರ ನಿಂದಿರ್ತಾನ ಅಂತ ಹೇಳ್ತಾರೆ. ಇಲ್ರಿ ಶಾಸಕರು ನಿಮ್ಗೆ ನೇರವಾಗಿ ಮಾತಾಡೋ ಶಾಸಕರಿಗೆ ಧೈರ್ಯ ಇಲ್ಲೇನು ಅಥವಾ ಅವ್ರು ಮಾತಾಡೋಕೆ ಆಗಲ್ಲ ನಿಮ್ಮ ವಿರುದ್ಧ? ಇಲ್ಲ, ಧೈರ್ಯ ಇಲ್ಲತ್ತಲ್ಲ, ರಣ ಹೇಳಿದನ್ರಿ ಹಿಂಗೆ ಶಕುನಿ ಹಿಂಗೆ ಹಚ್ಚಿ ಕುಂದ್ರದ ಹಿಂಗೆ ಮಹಾಭಾರತ ಯುದ್ಧ ಐತಲ್ಲ ಅಲ್ಲೇನಾದ್ರ ಕಾರಣವರ್ತಿ ಯಾರು ಶಕುನಿ ಆ ವ್ಯಕ್ತಿ ಅದಲ್ಲ ಹಚ್ಚಿ ಕುಂದ್ರದ. ನಾ MLA ಇದ್ರಿ ಸರ್. ಈ ಮುತ್ತಪ್ಪೋತಿ ಅನ್ನೋ ವ್ಯಕ್ತಿ ಇದು ಇಂಡಿ ಕೋರ್ಟ್ ಮುಂದಿದ್ದಂಥ ಆಸ್ತಿ ಇದೆ. ಏನು ಈಗೇನು ಕಾಂಪ್ಲೆಕ್ಸ್ ಕಟ್ಟಿರಲ್ಲ, ಅದರದ್ದು ವಿಸ್ತೀರ್ಣ 40-20 ಏನೈತಿ ಇದ್ರಾಗ. ಇಲ್ಲಿ ಮುತ್ತಪ್ಪೋತಿ ಅವ್ರ ಸಹಿ ಐತಿ ನೋಡ್ರಿ. ಇದನ್ನು ಮಾರಾಟ ಮಾಡ್ಯಾರ. ಯಾರಪ್ಪನ ಆಸ್ತಿಯಪ್ಪ ಇದು? ಇಂಥ ಸಮಾಜಘಾತ ಕೆಲಸ ಮಾಡಿದ್ದೀನಿ ನಾನು. ಇದು ಮುತ್ತಪ್ಪ ಪೋತಿ ಒಟ್ಟು ಇದು ಒಂದೊಂದೇನ ಭಾಳ ಅದಾವ. ಪ್ರಶಾಂತ್ ಕಾಳೆಯವರು ನೀವು ಬುದ್ಧಿ ವಿಹಾರದಾಗ ಏನು ಕಟ್ಟಡದಾಗ ಏನು ಅವ್ಯವಹಾರ ಮಾಡಿರಿ ನಿಮ್ಮ ಅಣ್ಣವ್ರ ಹೆಸರಲ್ಲಿ ತೊಗೊಂಡು ಅನ್ನೋದು ಲೋಕಾಯುಕ್ತ ತಿರುಗಿ ಹೋಗೈತಿ. ಅದ್ರ ದಾಖಲೆಗಳು ನನ್ನ ಬಲ್ಲಿ ಅದಾವ. ನಾಲ್ಗಿ ನಿಮ್ಮದು ಬಿಗಿ ಹಿಡಿದು ಮಾತಾಡ್ರಿ ಅಂತ ಹೇಳ್ತೀರಿ. ನಾ ಇದೇ ನಾಲ್ಗಿಲೇನೆ ಈ ಇಂಡಿ ಯುವಕರಿಗೆ ಹೇಳದೇ ಇದ್ರೆ ನಿನಗೆ ಜೈವಿಂದಳದ ಅಧ್ಯಕ್ಷರು ಅವಾಗ ಮಾಡ್ತಿದ್ರೇನು? ಮಾಡ್ದವನ ಹಾಗೆ ನಾನು ನಿನಗೆ ಒಬ್ಬ ನಾಯಕನಾಗಿ ಸೃಷ್ಟಿ ಮಾಡಿದ್ದ ವಿನಃ ಗುಲಾಮರನ್ನಾಗಿ ಅಲ್ಲ. ಆದ್ರೆ ನೀ ಗುಲಾಮ್ ಆಗಿಬಿಟ್ಟೆ. ಅಲ್ಲ, ಇವ್ರಿಗೆ ಏನಾಗ್ಯದ? ಇವರು ಯಾವ ಸಮಾಜದವ್ರು ಇವರು? ನಾನು ಬದುದು ಗೌಡುಗ ನಮಗೈತಿ. ಇಂದು ಈ ಇಂಡಿ ಕ್ಷೇತ್ರದ ಏನು ಶಾಸಕರದಲ್ಲ ಯಶವಂತರಾಯಗೌಡ ಪಾಟೀಲ್, ಇಲ್ಲಿ ಮತಕ್ಷೇತ್ರದ ಮನಸ್ಸುಗಳನ್ನು ಒಡೆಯುವ ಕೆಲಸ, ಸಮಾಜವನ್ನು ಹೋಳು ಮಾಡುವ ಕೆಲಸ, ಪ್ರತಿ ಜಾತಿಯಲ್ಲೂ 2, 3, 4 ಬಣಗಳನ್ನಾಗಿ ಸೃಷ್ಟಿಸಿ ಏನು ನಾನು ಅಧಿಕಾರದಾಗಿರ್ಬೇಕಂತೇಳಿ ಏನು ಮನುವಾದಿ ಏನು ಮನಸ್ಸು ಐತಲ್ಲ ಇದರಲ್ಲಿ. ನಿನ್ನೆ ಅವ್ರು ಯಾರೋ ನಮ್ಮ ಪ್ರಶಾಂತ್ ಕಾಳೆ ಮುತ್ತಪ್ಪೋತಿ ಅಂತೇಳಿ ಇಬ್ಬರು, ಇವೆರಡೂ ಸಮಾಜಘಾತಕ ಶಕ್ತಿಗಳು. ಇವ್ರು ಕೂಡಿ ಸಮಾಜದ ಒಂದು ಕೂಸಿನ ಜೀವಕ್ಕೆ ಬೆಲೆ ಇಲ್ಲದಂತೆ ಸಾಹಿತ್ಯದತ್ತ ಹೇಳಿದಂಥ MLAನ ವಿರುದ್ಧ ಮಾತಾಡೋದನ್ನು ಬಿಟ್ಟು MLAಗೆ ಪ್ರಶ್ನೆ ಮಾಡ್ದ ನನ್ನ ವಿರುದ್ಧ ಮಾತಾಡ್ತಾರೆ. ನಿಂದು ವೋಟರ್ ID ಮಹಾರಾಷ್ಟ್ರದು ಇಲ್ಲ ಕರ್ನಾಟಕದ ಹೊತ್ತು ನಾ MLA ನಿಂತಿದ್ದಲ್ಲಪ್ಪ ಕೊಡ್ಲಿತ್ತೊಂದು ಎಲ್ಲಿದ್ದೀನಿ ಹೇಳಾಗ. ಇದೇ ಅಂಬೇಡ್ಕರ್ ಸರ್ಕಲ್ ರವಿ ಪಾಟೀಲ್ರ ವಿರುದ್ಧ ನಾವು ಹೇಳಿಕೆ ಕೊಟ್ಟು ರವಿ ಪಾಟೀಲ್ಗೂ ಅವಾಗೂ ನಾವು ಬೈದು ವಿರೋಧ ಮಾಡಿದ್ರೆ ನೀವು ಓಡೋತೀರಿ. ನಾನು ಸನಿ ಬರ್ತಿದ್ದಿಲ್ಲ. ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಮಾಡಿಸಿದವನ AC ಪಾಟೀಲ್ ಸರ್ಗೆ ನಾ ಬಾ ಹೇಳಿದ್ದೆ, ಬಂದಿಲ್ಲ ಅವರು. ಆ ಬಸವೇಶ್ವರ ಸರ್ಕಲ್ಗೆ ಪ್ರಪ್ರಥಮವಾಗಿ ಹೋರಾಟ ಸ್ಟಾರ್ಟ್ ಮಾಡ್ದವನೇ ನಾನು. ಬಸವೇಶ್ವರ ಸರ್ಕಲ್ನು ಹಾಗೆ ನಿಂದಿರಿಸಿದ್ರು. ಶಿವಾಜಿ ಸರ್ಕಲ್ ಬರೀ ಯಮನಾಜಿ ಸಾಳುಂಕ್ಯನ ಒಬ್ಬ ವ್ಯಕ್ತಿಗೆ ಕರ್ಕೊಂಡು, ನಮ್ಮ ಸ್ನೇಹಿತನಿಗೆ ಕರ್ಕೊಂಡು ಶಿವಾಜಿ ಸರ್ಕಲ್ ಮಾಡ್ದವನ. ಅಜೆಂಡಾ ಹಚ್ಚಿ ಅದನ್ನು ಆ ಪತ್ರದ್ದು ಡ್ರಮ್ ಹಾಕಿ. ನಿಮ್ಮದೇನದು ಕಾರ್ಯ? ಯಾರದರೆ ಸಮಾಜದ ಕಿಶಾಕತ್ರ ಕೆಲಸ ನಾ ಎಂದೂ ಮಾಡಿಲ್ಲ. ಅದು ನಿಮ್ಮಂಥವ್ರು ಏನದಾರ ನಮ್ಮ ಸಮಾಜಕ್ಕೆ ಗೊತ್ತೈತಿ. ನಿಮಗೆ ಹಂಗೆ ನಮ್ದೇನೋ ಇವ್ರು ಯಾವ ಸಮಾಜದಿಂದ ದೂರ ಇಡ್ತಾರೆ. ನೀವು ಯಾವ ಸಮಾಜದಾರಪ್ಪ? ಗೌಡಗೆ ಬೈದ್ರೆ ನಿಮಗೆ ತ್ರಾಸ ಆಗತ್ತದ? ನೀವು ಯಾವ ಸಮಾಜದ ಕುಡಿಗಳು? ನೀವು ಯಾರ ಕುಡಿಗಳು? ನೀವು ನನ್ನ ಸಮಾಜದ ಒಂದು ಹಸುಗೂಸಿಗೆ, ಸಣ್ಣ ಕೂಸಿಗೆ ಸಹಿತ MLA ಹೇಳಿದ್ರೆ ಅವ ನಿಮಗೇನು ತ್ರಾಸ ಆಗತ್ತೆ? ನಾನು MLAಗೆ ಬೈತೀನಿ. ಈಗ ನಾಳೆ MLA ವಿರುದ್ಧ ನಾವು 25,000 ಜನರಿಗೆ ಸೇರಿಸಿ ಹೋರಾಟ ಸ್ಟ್ರೈಕ್ ಮಾಡ್ಕೋತೀವಿ. ಹಳ್ಯಾಗ MLAದು ಪ್ರತಿಕೃತಿ ದಹನ ಮಾಡ್ತೀವಿ, ಅದಕ್ಕೆ ಚಪ್ಪಲ್ ಹಾರ ಹಾಕ್ತೀವಿ, ಅದಕ್ಕೆ ಚಪ್ಪಲ್ಲೇ ಹೊಡಿತೀವಿ. ಅದು ಹಕ್ಕದ ನಮಗೆ. ನಮ್ಮ ಹೋರಾಟದ ಕಿಚ್ಚದ. ನಾವು ನಿಮ್ಮಂಗೆ ರಣಹೇಡಿಗಳಲ್ಲ. ಮತ್ತು ನಾವು ನಮ್ಮ ಸಮಾಜಕ್ಕೆ ಏನೇ ಐತಂದ್ರೆ ನಮ್ಮ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೀವಿ. ಸಮಾಜ ಅಷ್ಟೇ ಅಲ್ಲ, ಇಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ನನಗೆ ಜಿತೇಂದ್ರ ಕಾಂಬ್ಳೆ ಒಬ್ಬ ಹೋರಾಟಗಾರನಾಗಿ ರೂಪಿಸಿದ್ದು ಇಂಡಿ ತಾಲೂಕೈತಿ. ನಾ ಬರೀ ಏನು ಹೊಲಿಗೆರೆಗೆ ಹೊಟ್ಟೆ ಹುಟ್ಟಿ ದೊಡ್ಡವಾಗಿಲ್ಲ, ಹುಟ್ಟದ ಹೊಲಿಗೆರೆ ಹುಟ್ಟೀನಿ. ಆದರೆ ಬೆಳೆದದ್ದು ಲಿಂಗಾಯತ ಸಮಾಜದಾಗ ಬೆಳೆದೀನಿ. ಇದೇ ಇಂಡಿ ಶಾಂತಮುಕ್ತನ ಗುಡಿಯಾಗ ಮುಕ್ಕೊಂಡು
ಅಲ್ಲಿ ಅಭಿಷೇಕ್ ಕೊಡ್ದಾವಿದ್ದೀನಿ, ನನಗೆ ಕತೆ ಕಲಿಸ್ತೀರಿ ನೀವು. ನಾ ರೌಡಿ ಸೀಟ್ರ್ ಇರುತ್ತೆ. ಅಲೋ ಹುಚ್ಚ, ರೌಡಿ ಸೀಟ್ರ್ ಎದಕ್ಕೆ ಮಾಡ್ಯಾರ? ನನ್ನ ಗೋಳಕರ್ ಸರ್ ಇಲ್ಲೇ ಅದಾರ. ಮಹಾದೇವ ಹರಿಜನ್ ಅನ್ನೋನಿಗೆ 2006 ತಾಂಬಾದಾಗ ಮರ್ಡ್ರ್ ಮಾಡಿ ತಂದು ಹಿರೇಬೇನೂರ್ದಾಗ ಹೋಗಿದ್ರು. ಆದ್ರೆ DSP ಅಂದಿನ DSP ಏನು ಮಾಡ್ದ, ಅದನ್ನು ಆಕ್ಸಿಡೆಂಟ್ ಐತಿ ಅಂತೇಳಿ ತೋರಿಸ್ದ. ಅವನ ವಿರುದ್ಧ ಹೋರಾಟ ಮಾಡಿ ಅದನ್ನು ಆಕ್ಸಿಡೆಂಟ್ ಕೇಸ್ ಅಂತೇಳಿ ಮಾಡ್ಕೊಂತದ್ದನ್ನು ಕ್ಯಾನ್ಸಲ್ ಮಾಡಿಸಿ ಅದು ಕೊಲೆ ಕೇಸಾಗಿ ಪರಿವರ್ತನೆ ಮಾಡಿಸಿ ನಿಜವಾಗಿ ಕೊಲೆ ಮಾಡಿದವ್ರಿಗೆ ಜೈಲಿಗೆ ಕಳಿಸೋದಕ್ಕೆ ಹೋರಾಟ ಮಾಡೋದಕ್ಕೆ ನನಗೆ ರೌಡಿ ಶೀಟ್ ಮಾಡಿದ್ರು. ಅದು ನನ್ನ ಸಮಾಜಕ್ಕಾಗಿ ನಾನು ರೌಡಿ ಆಗೀನಿ. ಆದರೆ ಯಾರಿಗಾರಿ ಅಂಜಿಸಿ ರೌಡಿ ಆಗಿಲ್ಲ. ನೀವು ಸಮಾಜ ಕತ್ತರಿಸಿ ರೌಡಿ ಕೆಲಸ ಮಾಡ್ಲತ್ತೀರಿ ನೀವು. ಮತ್ತವ್ರಿಗೆ ನಿಮಗೆ ಭಾಳದ ಪೂರ್ಣ ತೆಗೆಯೋದಲ್ಲ. ನೀವು ಏನು ಈಗ ಇಬ್ಬರು ಮಾತಾಡಿರಲ್ಲ, ಅವ ಅಕ್ಕಿ ಕಳ್ಳ ಬದ ನಾವು ಗಣಪತಿ ಬಾಣಿಕೋದ, ಆ ಅಕ್ಕಿ ಕಳ್ಳ ನನ್ನ ಬಗ್ಗೆ ಮಾತಾಡ್ತಾನೆ. ಇಂಥವ್ರಿಗೆಲ್ಲ ಮುಂದಿಟ್ಟು MLA ಎಷ್ಟು ರೊಕ್ಕ ಎತ್ತೇನ ಇವ್ರು? ಮತ್ತು ಇವರೆಲ್ಲ ಬ್ರೋಕರ್ಗಳು, ಇವರೆಲ್ಲ ಆ ಕಡೆ ಈ ಕಡೆ ಇಸ್ಗುಡಿ ಕೊಡೋರು. ಇವ್ರು ಎಷ್ಟು ತೊಂದರೂ ಗೊತ್ತಿಲ್ಲ. ಆ ಹೊರತಿದಾಗ ನಾ ಆಗಲೇ ಬರೋ ಮುಂದೆ ನಮ್ಮ ಸ್ನೇಹಿತರು ಹೇಳಿದ್ರು, ತಳಕೇರಿ ಅಂತ ಹೇಳಿದಾರೆ, ಒಂದೊಂದು 3-4-5 ಜನ ನಿಂತಿದ್ರು. ಅಲ್ಲಿದು ಅಂಬೇಡ್ಕರ್ ಮೂರ್ತಿಗೆ 14 ಲಕ್ಷ ರೂಪಾಯಿ ಇದೇ ಶಾಸಕರು ಕೊಟ್ಟಿದ್ರು. 14 ಲಕ್ಷ ಏನೋ 14 ಲಕ್ಷ. ಅದ್ರಾಗ 10 ಲಕ್ಷ ಪ್ರಶಾಂತ್ ಕಾಳೆ ತಿಂದುಬಿಟ್ರಿ, ಮೂರ್ತಿ ಮುರಿದು ತಂದಿದ್ರು, ಹೊಳ್ಳಿ ಒಯ್ದಾರ. 4 ಲಕ್ಷ ಖರ್ಚು ಮಾಡಿದ್ರೆ 10 ಲಕ್ಷ ರೂಪಾಯಿ ಎಲ್ಲಿ ಹೋಯ್ತಪ್ಪ? ಅಂಥದ್ದೇನ್ರಿ ಮಾಡಿದ್ದೀನ ಪ್ರಶಾಂತ್ ಕಾಳೆ? ಅಲ್ಲ, ನಿಮ್ಮ ಭಾಳ ನೋಡೋದು ನಿಮ್ಮದು ಬೇಡ. ನಿಮ್ಮಿಂದ ಇವ MLA ತಿಂದ. ನೀವು MLAಗೆ ನನ್ನ ಸಮಾಜದ ಒಂದು ಖುಷಿಗೆ ಸಾಯ್ತೀನಿ ಅಂದ್ರೆ ನಾ ಬಿಡಲಿ? ನನಗೆ ಬೇಕಾದ ಅಲ್ಲಿ ನಾ ಇಂಥ MLAಗಳು ಬಿಡಲ್ಲ. ಇವ ಏನು ತಿಳ್ಕೊಂಡ್ರೆ ಖರೀದಿ ಮಾಡೋ ಲೆಕ್ಕಿಗೆ ತಿಳಿ ನಮ್ಮ ಕೂದಲ ಖರೀದಿ ಮಾಡ್ಲಿಕ್ಕಾಗಲ್ಲ ಇವನಿಗೆ. ನೀವು ಎಟ್ಟಿಗೆ 2 ನಂಬರ್ ಮಾಡಿ ಗಳಿಸ್ಯಾನಲ್ಲ, ಅಟ್ಟು ನಮ್ಮ ಪಿತ್ರಾಜಿ ಆಸ್ತಿ ಅದು ನಮ್ಮದು. ನೀವ ಏನು ನಮಗೆ ಖರೀದಿ ಮಾಡ್ತಾನೆ? ಸುಮ್ಮನೆ ಸುಳ್ಳು ಹೇಳೋದು. ಅದು 16 ಕ್ಯೂಸೆಕ್ ನೀರೇನು ಸರ್? 16,000 ಕ್ಯೂಸೆಕ್ ನೀರು ನಿಮ್ಮ ಅಪ್ಪ ತಂದ, ನೀ ತಂದು. ಆಮೇಲೆ ಭೀಮಾ ನದಿಗೆ ಸರ್, ಭೀಮಾ ನದಿಗೆ ಮಹಾರಾಷ್ಟ್ರ ಸರ್ಕಾರ ಬಿಟ್ಟದ್ದು ಸೋಲಾಪುರ ತಾಲೂಕಿಗೆ ಕುಡಿಯೋ ನೀರಿಗೆ ಮತ್ತು ಈಗೇನು ನಮ್ಮ ಕರ್ನಾಟಕದ ಕೆಲವೊಂದು ಭಾಗಕ್ಕೆ ಕುಡಿಯೋ ನೀರಿಗೆ ತಾನೇ ಬರ್ತದೆ. ನಡುವರಕೈತಿ ನದಿ. ಸುಳ್ಳು ಹೇಳೋದ? ಮತ್ತು ಹಂಗಿದ್ರಪ್ಪ ಅಂತಂದ್ರೆ ಹಿಂಗಣಿ ದಾಟ್ಯಾಕೆ ಮುಂದೆ ಹೋಗಲ್ಲ ನೀರು. ಮುಂದೆ ಯಾರು ಈ ಅಗರ್ಕೋಟ, ಸಿರುಗೂರು, ಇನಾಮ, ಬುಯ್ಯಾರ ಇವೆಲ್ಲ ಇಂಡಿ ತಾಲೂಕದಾಗ ಬರಲ್ಲ, ನಿನ್ನ ಮತಕ್ಷೇತ್ರದ ಬರಲ್ಲ. ಯಾಕೆ ಗೋಳು ಹೇಳ್ತೇವೆ ನಿನ್ನ ನಾಲಿಗೆ? ಏನದು ನಿಂದು? ಯಾಕೆ ಸುಳ್ಳು ಹೇಳ್ತಿ? ಸೋಲಾಪುರ ಜನರಿಗೆ ನೀರು ಕೊಟ್ಟದ್ದು ಐತಿದು, ಅಕ್ಕಲಕೋಟಕ್ಕೆ ಜನರಿಗೆ ಕೊಟ್ಟದ್ದು ನೀರು ಐತಿದು, ಒಟ್ಟಾರೆ ಸೋಲಾಪುರ ತಾಲೂಕು ಜನರಿಗೆ ನೀರು ಐತಿ. ಅದನ್ನು ಅಲ್ಲಿಯ ಶಾಸಕರುಗಳು, ಅಲ್ಲಿಯ ಜನಪ್ರತಿನಿಧಿಗಳು, ಅಲ್ಲಿ ಮಿನಿಸ್ಟ್ರುಗಳು ಅವರೆಲ್ಲನೂ ಪ್ರಯತ್ನ ಮಾಡಿ, ಯಾಕಂದ್ರೆ ಅಲ್ಲಿನೂ ಕೊಯ್ನಾ ಡ್ಯಾಮ್ನಾಗ ನೀರು ಸ್ವಲ್ಪ ಶಾರ್ಟೇಜ್ ಇದ್ದು ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಬೇಸಿಗೆದಾಗ. ಆದ್ರೂ ಅವ್ರು ಪ್ರಯತ್ನ ಮಾಡಿ ತಂದಾರೆ. ಅವರು ನಮಗೆ ಏನು ಆ ನೀರನ್ನು ನಮಗೆ ದಾನವಾಗಿ ಕೊಟ್ಟಂಗೆ ನಮಗೆ ಅದು ನೈಸರ್ಗಿಕವಾಗಿ ಸಂಪತ್ತೈತಿ. ಅವ್ರ ಪ್ರಯತ್ನದಿಂದ ನಮ್ಮ ಜನರಿಗೆ ಒಂದಿಷ್ಟು ಬೆಳಿಗೂ ನೀರು ಆಗ್ತಾವೆ, ದನಗಳಿಗೂ ನೀರು ಆಗ್ತಾವೆ, ಜನರಿಗೂ ನೀರು ಆಗ್ತಾವೆ. ನಾ ತಂದಿನೇ ಅಂತ ಹೇಳ್ತೀನಿ. ಮತ್ತು ನಿನ್ನ ನಾಲಿಗೆ ಅದು ಏನದು ನಿಂದು? ಸುಳ್ಳು ಯಾಕೆ ಹೇಳ್ತಿ? ಎಷ್ಟು ಸುಳ್ಳು ಹೇಳ್ತಿ? 5,000 ಕೋಟಿ ತಂದೈತಿ. ಎಲ್ಲೈತಿ ಅದು? ಅಷ್ಟು ಹಾಸಿದ್ರೆ ಪೂರ ನಮ್ಮ ಡಾಂಬರ್ ರೋಡ್ ಮೇಲೆ ನೋಟಿನ ಮೇಲೆ ತಿರುಗಾಡ್ತೇವೆ ನಾವು. 44,000 ಕೋಟಿ, 6,000 ಕೋಟಿ ಬಾಯಾಗೆ ಅದಾವಲ್ಲ, ಎಲ್ಲೈತಿ? ಒಟ್ಟು ಹಾಸಿರಿ ಪೂರ ನಮ್ಮ ಮತಕ್ಷೇತ್ರ ತುಂಬೆಲ್ಲ. ಒಟ್ಟು ಈಗ ಮೊದಲು 2,000 ನೋಟ್ ಹಾಕಿದ್ರು ಪೂರ ನಮ್ಮ ಇದ್ರ ತಂದು ಆತವು ರೋಡ್ಗಳು ಡಾಂಬರ್. ಎದ್ರದ್ದು ನೋಟಿಲೆ ಎಲ್ಲೆದು ರೊಕ್ಕ? ಎಲ್ಲ ಕಮಿಷನ್ ನೋಡ್ಕೊಂಡು ಕೂತೀವಿ. ಏನು ಯಾವ ಹೆಡ್ಡಿಗೆ ಜಮಾ ಆಯ್ತು ಅನ್ನೋದ್ರೆ ಬೇಕಲ್ಲ. ಯಾವ ಹೆಡ್ಡಿಗೆ ಜಮಾ ಆಯಿತು? ಒಬ್ಬ ಶಾಸಕನಾಗಿರ್ಲಾರ್ದೆ ಗುಂಡಾಗಿರಿ ಮಾಡ್ತೀನಿ ಅಂದ್ರೆ ಅವ ಮುತ್ತಪ್ಪೂತಿ ಕೇಳ್ತಾನೆ, ಅವ್ರು ರೌಡಿ ಶೀಟ್ರದಾನ. ಮಹೇಶಂದ್ರಗೌಡನ ಅಪ್ಪ ಏನಿದ್ದ? ಏನು ಮಾಡಿದ್ದ? ಎಷ್ಟು ಮಾಡಿದ್ದ? ಕೇಳಬೇಕಪ್ಪ ನೀ. ನಾ 30 ವರ್ಷದಿಂದ DSS ಅಂತ ಹೇಳ್ತಿ. ನಿಮ್ಮ ಇಬ್ಬರದು ಯಾವಾಗಾದ್ರೂ ಸಾಮಾಜಿಕ ಕಳಕಳಿಯಿಂದ ಹೋರಾಟ ಮಾಡಿರಿ ಎಲ್ಲರೇ? ಸುಮ್ಮನೆ ನಿಮ್ಮ ಬಗ್ಗೆ ನೀವೇ ಹೋರಾಟ ಮಾಡ್ಕೊಂಡ್ರಿ? ಇಲ್ಲ, ಕತ್ರಿ ಕೆಲಸನೇ ಮಾಡಿರಿ. ಇಂಥ ಕತ್ರಿ ಜನರಿಗೆ MLA ಇಟ್ಕೊಂಡು ಅವ ಕತ್ತರಿಸ್ಲತ್ತಾನ ಅದು ತಿಳಿಯಲಾಗ್ಯದ. ಇನ್ನು ಇಟ್ಟಾನ ಎಲ್ಲ ಸಮಾಜದಾಗ ಒಬ್ಬೊಬ್ರಿಗೆ ಇಟ್ಟಾನು, ಏನು ಬರೀ ನಮ್ಮ ಸಮಾಜದಾಗ ಇಟ್ಟಾನು? ಯಾರೇ ದಲಿತರು ಇವನ ಬಗ್ಗೆ ವಿರೋಧ ಮಾಡಿದ್ರಪ್ಪ ಅಂತಂದ್ರೆ ದಲಿತರಿಗೆ ಹಚ್ಚೋದು, ಅಲ್ಪಸಂಖ್ಯಾತರು ಮಾಡಿದ್ರಂದ್ರೆ ಅಲ್ಪಸಂಖ್ಯಾತರಿಗೆ ಹಚ್ಚೋದು. ಹುಚ್ಚಿದ್ದೆವು ಯಾಕೆ? 3 ಎಲೆಕ್ಷನ್ದಾಗ ನಾವೇನು ವಿರೋಧ ಮಾಡೀವು? ಪಾಪ ನಮ್ಮ ಶಿವ ಹರಿಜನ್ ನಾದವ ಎಲೆಕ್ಷನ್ ನಿಂತಿದ್ದವ MLA ವಿರುದ್ಧ. ತೆಗಿಸಂದ್ರೆ ಬರೀ ಒಂದು ಫೋನ್ ಹೇಳಿ ನೀವು ರೊಕ್ಕ ನಾವು ಬೇಡ ಮರೆ ಅವ್ನಿಗೇನು ಕಮ್ಮಿ ರೊಕ್ಕ ತಗೋತಾನೆ MLA ಕ್ಯಾಂಡಿಡೇಟ್. ₹1 ರೊಕ್ಕ ಎಲ್ಲ ತೆಗಿಸಿ ನಮ್ಮ ಹುಡುಗರು ಎಷ್ಟು ಅದಾವೆ ಎಲ್ಲರಿಗೆ.
ಹಾಂ ಇವರು ನಿಂತಿದ್ರು ಎಮ್ ಎಲ್ ಎಗೆ. ಹಾಂ ನಾ ಏನು ಕೊಡ್ಲಿತ್ತು ನಿಂತಿದ್ದ, ಇವರು ಕೊಡ್ಲಿತ್ತು ನಿಂತಿದ್ರು. ಆಳಾಗಿ ಇವರೇ ಆಳಾಗಿ ಯಶವಂತರಗೌಡ ಏನಂದ, ನಿಮ್ಮ ಎಮ್ ಎಲ್ ಎ ನಿಂದಿರ್ಲಪ್ಪ, ರವಿ ಪಾಟೀಲ್ ಮಂದಿಯಲ್ಲಿ ಕೌಂಟಿಂಗ್ದಾಗ ದಾನ್ಲಿ ಮಾಡ್ತಾರೆ, ನಿಮ್ಮ ಹುಡುಗರು ಇರ್ಬೇಕು. ಇವನಿತ್ತ 1771 ಓಟ್ ತೊಂದ, 471 ಓಟಲ್ಲಿ ಬಿದ್ದ. ಕೇಳೋದವ್ರು ಇಲ್ಲೇ ಅದಾರ. ನಮಗೆ ಅದನ್ನು ಗೊತ್ತದ, ಇದನ್ನು ಗೊತ್ತದ. ನಿನಗೆ ನಾವು ಎಮ್ ಎಲ್ ಎಗೆ ನೀನು ಗೌರವ ಕೊಡಬೇಕು, ಆ ವ್ಯಕ್ತಿತ್ವ ಉಳಿಸ್ಕೋಬೇಕು. ನಾವು ಮುನ್ಸಿಪಾಲ್ಟಿ ಕಸ ಹೊಡೆಯೋರಿಗೂ ಸದ್ಯಕ್ಕೆ ಕಾಲು ಬೀಳ್ತೇವೆ, ಅವ್ರಿಗೆ ವಯಸ್ಸಿಗೆ ಗೌರವ ಕೊಡ್ತೀವಿ. ಅವ್ರು ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ, ನೀವೊಬ್ಬ ಶಾಸಕನಾಗಿ ನಿನ್ನ ಕೆಲಸ ಏನದ? ಮನೆ ಮುರಿಯೋ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ಎಮ್ ಎಲ್ ಎಗೆ. ಇನ್ನು ಮತ್ತೆ ಮುರಿಬೇಕೈತಿ. ನಾವು ಇಲೆಕ್ಷನ್ ಮಾತಾಡಲ್ಲ, ಅದು ಮಾಡೋದು ತೋರಿಸ್ತೀವಿ. ನಿನ್ನ ಕೈಲಿ ಅಲ್ಲಿ ಅಂದ್ರೆ ಹಿಂದಿನ ಬಾಗಿಲು ಇದೆ ಅಂತ ಕೂತಿದ್ರು. ತಿಂಡಿದ್ರೆ ಓಪನ್ ಬಾ ಅಲ್ಲ, ಗಾಡಿ ಮಾಧ್ಯಮದ ಮುಂದೆ ಬಾ, ಜನರ ಮುಂದೆ ಬಾ. ನಮಗೂ ಏನು ತಪ್ಪದವು ನಾವು ಹೇಳ್ಕೊ, ನೀ ಹೇಳು ನಿಂದೇನು ತಪ್ಪದ ನಾವು ಹೇಳ್ತೀವಿ. ಯಾರ ಮನೆಗೆ? ಯಶವಂತರಗೌಡ ಮನೆಗೆ ಹೋದ್ರೆ ಒಳಗೆ ಕರೆದು ಏನು ಚಡ್ಡಿಗೆ ಹೇಳ್ತಾರೆ, ಇದು ಜಗಲಿ ಮೇಲೆ. ಎಲ್ಲಪ್ಪ ಇವ ಪ್ರಶಾಂತ್ ಕಾಳೆ ಎಲ್ಲಿ ಅಸ್ಪೃಶ್ಯತಿಲ್ಲ. ಇನ್ನೂ ಊರುಗಳದಾವೆ ನಮ್ಮಲ್ಲಿ. ಆ ಊರುಗಳು ಈಗ ಹೇಳಲ್ಲ, ಪ್ರತಿಯೊಂದು ಹೊಳ್ಳೆ ತೆಗಿತೀನಿ ನಮ್ಮ ತಾಲೂಕಿನಾಗೆ. ಮತ್ತು ನಮ್ಮ ಮತಕ್ಷೇತ್ರ ತಾಲೂಕಿನಾಗಲ್ಲ, ನನ್ನ ಮತಕ್ಷೇತ್ರದಾಗ. ಮತ್ತು ಇವರು ಕೆಲವೊಂದು ಮಾಡ್ಯಾರ, ಕೊಲೆಗಳು ಮಾಡಿಸ್ಯಾರ, ಅವು ಮತ್ತು ಮುಂದೆ ತೆಗಿತೇನೆ. ಹೈಕೋರ್ಟಿಗೆ ಹಾಕ್ತೇನೆ, ರಿಟ್ ಪಿಟಿಷನ್, ABS ಕಾರ್ಪಸ್ ಹಾಕ್ತೇನೆ. ಆಮೇಲೆ ರಾಜಕೀಯ ಕೊಲೆ ಆಗಿಗಳು ಅವು ಮತ್ತು ಮುಂದೆ ನೋಡ್ಕೋತೀನಿ. ಅವು ಇನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ಅದ. ನಾ ಮೊದಲೇ ಹೇಳೀನಿ, ಮೊದಲನೇ ಪ್ರೆಸ್ ಮೀಟ್ದಾಗೆ, ಇದು ಟ್ರೈಲ್ ಐತಿತ್ತೇಳಿ. ಪಿಕ್ಚರ್ ಇನ್ನು ಮುಂದೆ ಇಲ್ಲಿ ಹಿಡಿದು ಸ್ಟಾರ್ಟ್ ಆಗ್ತದೆ. ನಾವು ಯಾವಾಗಲೂ ಒಂದು ಸಲ ಹಿಡಿದೀವಿ ಅಂದ್ರೆ ಬಿಡಲ್ಲ. ಇವರು ನನಗೆ ಹೇಳ್ತಾರೆ ಗೌಡ್ರ ಮನೆಯಾಗ ಹೋಗುತ್ತೆ. ಗೌಡ್ರ ಮನೆ ಏನು ದೇವ್ರ ಗುಡಿ ಅದ? ಅದು ಗೌಡ್ರ ಮನೆ ಏನು ಕಟಿಂಗ್ ಅಂಗಡಿ ಅದ? ಗೌಡ್ರ ಮನೆ ಏನು ಹೊಲ ಹೋಟೆಲ್ ಅದ? ಕಪ್ಪ ಬಸಿ ನಿನಗೆ ಬೇರೆ. ಗೌಡ್ರ ಮನ್ಯಾಗ ನನಗೆ ಯಾಕೆ ನೀನು ಸ್ಟೀಲ್ ಕಪ್ನಾಗ ಚಾ ತಂದು ಕೊಡ್ತಾರೆ ಗೌಡ್ರು, ಯೂಸ್ ಆ್ಯಂಡ್ ಥ್ರೋದಾಗೆ ತಂದು ಕೊಡ್ತಾರೆ. ಅಷ್ಟು ಗೊತ್ತಾಗಲ್ಲ ನಮಗೆ. ಅಲ್ಲ ಇವ್ರು ಯಾಕೆ ನೀವು ನಮ್ಮ ಸಮಾಜದವ್ರು ಅಂತೇಳಿ ನಾವು ಒಪ್ಕೊಂಡಿವು, ನಮ್ಮ ಸಮಾಜನ ಒಪ್ಕೊಂಡದ. ನೀವು ಸುಮಾರು ಇರಲಿ ಕೆಟ್ಟಿರಲಿ ನಮ್ಮವ್ರಿ, ನಿಮಗೆ ಹಿಂದಿಲ್ಲ ನಾಳೆ ಏನೇ ಕಷ್ಟ ಬಂದ್ರೂ ನಾನೇ ಬರಬೇಕು, ನಮ್ಮ ಸಮಾಜನೇ ಇರಬೇಕು. ಆದರೆ ಸಮಾಜಕ್ಕೆ ಅನ್ಯಾಯ ಆದಾಗ ಮತ್ತು ನೀವು ಗೌಡ್ರ ಪರವಾಗಿ ಹೋಗ್ತೀರಿ ಅಂದರೆ ನಮ್ಮ ಸಮಾಜದವ್ರು ಹೌದು ಅಲ್ಲೋ ನೀವು? ಅಥವಾ ಗೌಡ ನಿಮಗೇನು ಚೀಡಿ ಗಿಡಿ ಮನುಷ್ಯನ? ಏನಷ್ಟು ನಿಮ್ಮ ಏನು ಇದ್ರಾಗ ರಕ್ತನಾಗಿ ಗುಲಾಮಗಿರಿ ಅದು ಮೊದಲಿಂದ ಏನೋ ಉಳ್ಕೊಂಡು ಬಂದದ. ಎತ್ತಿದ್ರಿ ಬಾಬಾ ಸಾಹೇಬ್ ಹೆಸರು ಹೇಳ್ತೀರಿ. ಹಾಂ, ಮತ್ತು ನಾವು ಬುದ್ಧನ ಅನುಯಾಯಿಗಳು ಸರಿಯಾಗಿ ಮಾತಾಡಿರ್ತಾರೆ. ಬುದ್ಧನ ಅನುಯಾಯಿಗಳು ಬರೀ ಗುದ್ದಿಸ್ಕೊಳ್ಳಲ್ಲ, ಗುದ್ದರ್ನು. ಇವ್ರಿಗೆ ಗೊತ್ತಿಲ್ಲ ಶಾವ್ಲಿನ್ ಟೆಂಪಲ್ದು ಹೋರಾಟ ಏನಾಗ್ತದೆ ಅನ್ನೋದು. ಹೋರಾಡ್ತಾವಲ್ಲಿ ಬುದ್ಧನ ಹೇಳಿ ಶಾಂತಿ ಅಂದರೆ ಬಿಡ್ತಾರೆ? ಇಲ್ಲ. ಆ ಶಾಂತಿ ಅಂದದಕ್ಕೆ ಶಂಕರಾಚಾರ್ಯ ಎಲ್ಲ ಬೌದ್ಧ ಭಿಕ್ಷುಗಳಿಗೆ ಕಡ್ದದ್ದು. ಮತ್ತು ಅವಾಗೇ ನಾವು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೇವೆ ಅಂದ್ರೆ, ಅದ್ರ ನಂತರ ಮಾರ್ಷಲ್ ಆರ್ಟ್ಸ್ ಚೀನಾಕ್ಕೆ ಹೋಯ್ತು ಬತ್ತು. ಇತಿಹಾಸಗಳು ಗೊತ್ತಿರ್ಬೇಕು. ಸುಮ್ಮನೆ ಏನಿದೆ ಇವರು ಆ ಕತ್ರಿ ಸುಣ್ಣ ಪಾನ ತೊಗೊಂಡು ಕೂತವರು ಸಮಾಜದ ಚಿಂತನೆಗಳು ಮಾಡ್ಲಿಕ್ಕತ್ತಾರಪ್ಪ ಅಂತಂದ್ರೆ ಇದು ಹೇಸಿಗೆ ಅನ್ನಿಸ್ತು ನನಗೆ. ಇವ್ರು ಯಾರೋ ಇಲ್ಲಿ ನಮ್ಮ ಸಮಾಜದ ಯಾವುದು ಸಣ್ಣ ಹುಡುಗರು ಯೋಗ್ಯತೆಗೆ ತಕ್ಕಂತೆ ಇಲ್ಲಿ ಇವರು. ಆದ್ರೂ ಯಾಕಪ್ಪ ಅಂದ್ರೆ ಇವು ನಮ್ಮ ಸಮಾಜದಾಗ ಬಂದವು ಹುಳುಗಳು ಹುಟ್ಟ್ಯಾವ, ಇರಲಿ ಅನ್ನಲಿಕ್ಕೆ. ಇಂಥವನ್ನು ಈ MLA ಏನು MLA ಅಂದರೆ ಏನು MLA ಇವ ಆಗಾನ ಏನು ಕೋಡಿ ಗಿಡ ಬಂದವ. ನನ್ನ ಮುಂದೆ ಡಬ್ಬು ಬಿದ್ದು ಅಳ್ತಿದ್ದೆಲ್ಲ ಫಸ್ಟಿಗೆ 471 ಓಟ್ ಬಿದ್ದಾಕಿಲ್ಲ. ರವಿ ಪಾಟೀಲ್ ಗಾಡಿ ಬಂದ್ರೆ ಓಡಿ ಹೋಗ್ತಿದ್ದೆಲ್ಲ, ನನ್ನ ಗಾಡಿ ಬೇಕತ್ತಿದ್ದ. ಆಗ ನೀವು ಆರಿಸಿ ಬಂದಾಕ್ರ ಕೌಂಟಿಂಗ್ ಸೆಂಟ್ರ್ ಬಿಜಾಪುರದಿಂದ ಅಲ್ಲೇನು ಸೈನಿಕ್ ಸ್ಕೂಲ್ ಅಂತ ನನ್ನ ಗಾಡಿ ಅವರು ತೊಗೊಂಬಂದೀನಿ. ಚಪ್ಪಲ್ ಹಾರ್ಲತ್ತಿದ್ದ ಮೇಲೆ. ಎಲ್ಲಿ ಇವರು ಏನು ಸುದ್ದಿ, ಎಲ್ಲಿಗೂ ಏನು ಅದು ಪಾಪ. ಅದು ಸುಮ್ಮನೆ ರವಿ ಪಾಟೀಲಿಗೆ ವಿರೋಧ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅದಕ್ಕೆ ಅವಕ್ಕೆ ಪಾಪ ಅದು ಕೈಲಿ ಖರ್ಚು ಮಾಡೋದಿತ್ತು. ಅದಕ್ಕೆ ಮಾಡಿದವ್ರು ಇರೋದು ಫಸ್ಟಿಗೆ ಯಾರು ಮಾಡ್ದವ್ರಲ್ಲ ನಾವು ಒಬ್ಬನೇ. ರವಿ ಪಾಟೀಲಿಗೆ ಯಾರೂ ಇರೋದು ಮಾಡ್ದವ್ರಲ್ಲ ನಮ್ಮಲ್ಲಿ. ಆಗ್ಯಾರ ಕಲ್ಲೂರು ಮುತ್ತೇನಂತವ್ರು ಅವ್ರಿಗೆ ಅಷ್ಟೇ, ಅದಕ್ಕಿಂತ ಹಿಂದಿನವ್ರಿಗೆ ನಾವು ನೋಡಿವು ಖರೆ. ಆದ್ರೆ ಇವರೇ MLA ಅಂತ ಆ ಕಲ್ಲೂರು ಮುತ್ತೆ ನಾವು ಹೋದ್ರಿ ಬರ್ರಿ ನಿಮ್ಮ ಕುರ್ಸಾಲೆಗಳು ಅಂತೇಳಿ ಕರ್ಸ್ಕೊಂಡಿನ ಮನೆ ಗಾದಿ ಹಸಿರ್ತಿದ್ರು ಅವ್ರ ಮ್ಯಾಗ, ಅದ್ರಾಗ ಕುಂದಿರ್ತಿದ್ರು. ಅವಾಗೇ ನಮಗೆ ಅಸ್ಪೃಶ್ಯತೆ ಆಗಿಲ್ಲ. ನಾವು ಊಟ ಬೆಳೆದದ್ದೇ ಮೇಲ್ವರ್ಗದ ಸಮಾಜದಾಗ ಬೆಳೆದೀನಿ. ಇವ್ರದ್ದು ಗೌಡ್ರ ಮನೆಯಾಗ ಅಸ್ಪೃಶ್ಯತೆ. ಗೌಡ್ರದ್ದು ಗೊತ್ತಿಲ್ಲ ನಮಗೆ. ಗೌಡ್ರು ಹಿಂಗೆ ಹೆಗಲ ಮೇಲೆ ಕೈ ಹಾಕ್ತಾರೆ. ನಾ ಭಾಳ ಸಲ ಹೇಳೀನಿ, ಗೌಡ್ರ ನೀವು ನನ್ನ ಮೇಲೆ ಕೈ ಇಟ್ಟರಪ್ಪ ಅಂತಂದು ನಾನು ಹೆಂಡ್ತಿ ಕೈ ಇಟ್ಟಂಗೆ ಆಗ್ತದೆ, ಆಟ ಮೇಲೆ ತೆಗೆದವ ಹಾಕಿಬಿಟ್ಟಿರ್ತೀವಿ. ಅಲ್ಲ, ಅದನ್ನು ನಾಟಕೀಯವಾಗಿ ನೀವು ಹಂಗೆ ಮಾಡಬೇಡಿ. ಹಾಂ, ನಿಮ್ಮಿಂದ ನಮ್ಮ ಸಮಾಜಕ್ಕೆ ಏನೇ ಆಗ್ಯದ ಅಷ್ಟು ಹೇಳೋಣ.
ನಮ್ಮ ಸಮಾಜಕ್ಕೆ ನೀ ಏನು ಒಳಿತು ಮಾಡಿದ್ದೆ ಅದನ್ನು ನೀವು ಹೇಳಬೇಕು. ಈಗ ಬೇರೆ ಸಮಾಜದ್ದು ನನಗೇನು ಪ್ರಶ್ನೆ ಇಲ್ಲ, ಬೇರೆದವ್ರು ಮಾತಾಡಿದ್ರೆ ಅವ್ರಿಗೆ ವಿರೋಧ ಪರ ವಿರೋಧ ಯಾವುದೂ ಕ್ಷೇತ್ರದಾಗ ನಿನ್ನ ಕೈಲಿ ಆ ಖುಷಿಗೆ ವೈಯಕ್ತಿಕ ಹೆಲ್ಪ್ ಕೇಳಿಲ್ಲ ಯಾರು. ಎಮ್ ಎಲ್ ಎಗೆ ಅವ ಏನು ಬಂದಿದ್ದಲ್ಲ ಅವ ದೌಲಪ್ಪ ಹರಿಜನ ಅವನು ಅಡ್ವೊಕೇಟ್ ಅದನ್ನು, ಇಲ್ಲಿಟ್ರೇಟ್ ಅಲ್ಲ, ಅವನು ಬೆನಕನಹಳ್ಳಿಯವನೇ ಅದನ್ನು ನಮ್ಮ ಮತಕ್ಷೇತ್ರದವನು. ಅವನ ಮಗಳಿಗೆ CM ಫಂಡ್ದಿಂದ ದುಡ್ಡು ಇಸ್ಕೊಟ್ರಿ, ನೀವು ರೆಕಮೆಂಡ್ ಮಾಡಿರಿ, ನಾವು ಏನು ಪ್ರಯತ್ನ ಮಾಡ್ತೀವಿ ನೀವು ಹೇಳ್ರಿ ಅಂತ ಬಂದ್ರೆ ಅದು ಕೂಸ ಅದೇನು ಮರುಭೂಮಿದಾಗ ರಕ್ತನೂ ಬರಲ್ಲ ನೀರನ್ನೂ ಬರಲ್ಲ ಅಂತ ಹೇಳ್ತೀರಿ ಅಂದ್ರೆ ಅದು ಉಳಿಯಲ್ಲ ನಂಗೆ. ಅದು ಅಂಥ ಮನಸ್ಥಿತಿ ದಲಿತರ ಬಗ್ಗೆ ಅದ. ಆಮೇಲೆ ನಿಮ್ಗೆ ನಿಂಗೆ ತಿಳಿಯರಿ ಎಲ್ಲಿ ದೇವರು ಕೊಟ್ಟನ, ಇಂಥ ಕೆಟ್ಟ ಬುದ್ಧಿಯರಿ ಎಲ್ಲಿ ಕೊಟ್ಟನ ಅನ್ನೋದು ನಾವು ಮತದಾರ ಪ್ರಶ್ನೆ ಮಾಡಬೇಕಾಗ್ತದೆ. MLA ಅಂತಂದ್ರೆ ಭಯದ ವಾತಾವರಣ. ಈಗ ಅಲ್ಲಿ ಎಷ್ಟು ಸಂಖ್ಯೆ ಯಾರ್ದು ಅನ್ನೋದು ಈಗ ಹೇಳಿದ್ರೆ ನಾ ಜಾತಿವಾದಿ ಆಯ್ತೀನಿ, ನಾನು ಹೇಳಲ್ಲ. ಇವು ಯಾವ್ಯಾವ ಊರಾಗ ಅಸ್ಪೃಶ್ಯತೆ ಐತಲ್ಲ, ಈಗ ಕಟಿಂಗ್ ಮಾಡಲ್ಲ, ಚಾದ ಹೋಟೆಲ್ದಾಗಿಲ್ಲ, ಗುಡಿದಾಗ ಪ್ರವೇಶ ಇಲ್ಲ. ಆದ್ರೆ ನಮ್ಮ MLA ಅಂತ ವಿಚಿತ್ರ ಮನಸ್ಥಿತಿಯವರು ರಾಜ್ಯದಾಗಿ